ಕನ್ನಡ ವಾಹಿನಿಗೆ ಸ್ವಾಗತ. ಸಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಮೊದಲನೇ ವರ್ಷಾಚರಣೆ ಕಾರ್ಯಕ್ರಮ ಸಂಭ್ರಮ. ದಿನಾಂಕ 16/8/2024 ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಮೊದಲನೇ ವರ್ಷಾಚರಣೆ ಕಾರ್ಯಕ್ರಮವನ್ನು ಬೆಳಗಾವಿ ನಗರದ ನಿರೀಕ್ಷಣಾ ಮಂದಿರದಲ್ಲಿ ಜರುಗಿದೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಆದ ಪ್ರಶಾಂತ್ ಸಿಂಗ್ ರಜಪೂತ್ ಅವರು ಈ ಆಯೋಗವು ನಡೆದು ಬಂದ ದಾರಿಯ ಕುರಿತು ವಿವರಿಸಿದ್ದಾರೆ ಹಾಗೂ ಮುಂದೆ ಹೇಗೆ ಬೆಳೆಸಿಕೊಂಡು ಹೋಗಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ನಡೆದು ಬಂದು ಒಂದು ವರ್ಷ ಇವತ್ತಿಗೆ ಆಯಿತು. ಆ ಒಂದು ಸಂದರ್ಭದಲ್ಲಿ ಅದರ ಒಂದು ನಿಮಿತ್ತವಾಗಿ ನಾವು ಇವತ್ತು ಒಂದು ವರ್ಷಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ವರ್ಷಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಹಾಗೂ ಮಹಾರಾಷ್ಟ್ರದ ಹಾಗೂ ಗೋವಾ ರಾಜ್ಯದಿಂದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸದಸ್ಯರು ಎಲ್ಲ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅದರ ಒಂದು ನಿಮಿತ್ತವಾಗಿ ನಾವು ಇದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಕ್ಕೆ ನಾನು ಕೇಳ್ಕೊಳ್ತೀನಿ. ಯಾವ ರೀತಿ ಎಲ್ಲೆಲ್ಲೇ ಹಾಗೂ ಏನಾದರೂ ಇವತ್ತು ಹೊಸದಾಗಿ ಏನಾದರೂ ಮಾಡ್ತೀರಾ ಒಂದು ವರ್ಷಾಚರಣೆಯಲ್ಲಿ? ವರ್ಷಾಚರಣೆ ನಮ್ಮ ಕಾರ್ಯಕ್ರಮದ ಅಂಗವಾಗಿ ನಾವು ಕೆಲವೊಂದು ಚಟುವಟಿಕೆಗಳನ್ನು ಮಾಡಲು ಪ್ರಾರಂಭ ಮಾಡಿದ್ದೀವಿ. ಅದು ಅಂತಂದರೆ ಸಸಿಗಳನ್ನು ನೆಡುವುದು ಅಂಥದ್ದು, ಆಮೇಲೆ ರಕ್ತದಾನವನ್ನು ಮಾಡುವುದು, ಆಮೇಲೆ ಅನಾಥಾಶ್ರಮಗಳಿಗೆ ಅನ್ನದಾನವನ್ನು ನೀಡುವುದು, ಇಂಥ ಅನೇಕ ಹಲವಾರು ಕಾರ್ಯಕ್ರಮಗಳನ್ನು ನಾವು ಇದರ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ನಿರ್ದೇಶಕರು ಆದ ಶೀತಲ್ ಸನದಿ, ಆಡಳಿತ ಅಧಿಕಾರಿ ಅಭಿಜಿತ್ ಸಾರ್ವಾನ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಉತ್ತಮ ಕಮತಿ, ರಾಜ್ಯಾಧ್ಯಕ್ಷರು ಪರಶುರಾಮ್ ಕಾಂಬ್ಳೆ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆದ ಜಯಶ್ರೀ, ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ್ ಹಿಪ್ಪರಗಿ, ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಆಸಿಫ್ ಯಲಿಗಾರ್, ಬೆಳಗಾವಿ ನಗರ ಅಧ್ಯಕ್ಷರು ಆದ ಸಂತೋಷ್ ಕುಂದರಗಿ ಮುಂತಾದವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಆಯೋಜಕರಾಗಿ ನಗರ ಉಪಾಧ್ಯಕ್ಷರು ಪರಶುರಾಮ್ ಮಾತಂಗ, ಕಾರ್ಯದರ್ಶಿಗಳು ಆದ ಮಲ್ಲಿಕ ಜಾನನ ಗದಗಿರಿ, ಉಪ ಕಾರ್ಯದರ್ಶಿ ನಿಯಾಜ್ ಅಹಮದ್ ಗದಗಿನ, ಸದಸ್ಯರು ಆದ ಸಂಗಮೇಶ್ ಕೇಸ್ತಿ, ಕಿಶೋರ್ ಮಾಳುತಿಮನಿ, ಜಗದೀಶ್ ಗಸ್ತಿ, ಸಂತೋಷ್ ಚಿಗರೆ, ಶೇಖರ್, ಯೂಸುಫ್, ಪ್ರತಾಪ್, ಶಿವು, ಇಮ್ರಾನ್ ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.